ಮೈಸೂರಿನಲ್ಲಿ ಮುಂದುವರಿದ ಮಳೆ ಅವಾಂತರ, ಗುಂಡಿಬಿದ್ದ ನಂಜನಗೂಡು ಊಟಿ ಮುಖ್ಯ ರಸ್ತೆ. ನೋಡಿ, ರಾಜ್ಯಾದ್ಯಂತ ಭಾರೀ ಮಳೆಯಾಗ್ತಾ ಇದೆ. ಇನ್ನು ಮೈಸೂರಿನಲ್ಲೂ ಕೂಡ ಮಳೆಯಾಗ್ತಾ ಇರುವುದು. ಮಳೆಯಿಂದ ಜೆಎಸ್ಎಸ್ ಕಾಲೇಜು ಬಸ್ ಮುಂಭಾಗದಲ್ಲಿ ರಸ್ತೆ ಗುಂಡಿ ಬಿದ್ದಿರುವಂಥದ್ದು. ಇನ್ನು ಗುಂಡಿ ಬಿದ್ದ ಜಾಗದಲ್ಲಿ ಮೊಣಕಾಲುದ್ದ ನೀರು ನಿಂತಿದೆ. ಬಸ್ ಮುಂಭಾಗದಲ್ಲೇ ವಿದ್ಯಾರ್ಥಿಗಳು ಪ್ರಯಾಣಿಕರು ಪರದಾಟ ನಡೆಸ್ತಾ ಇದ್ದಾರೆ. ಇನ್ನು ರಾಷ್ಟ್ರೀಯ ಹೆದ್ದಾರಿ 766ರ ಮುಖ್ಯ ರಸ್ತೆಯಲ್ಲೇ ಗುಂಡಿ ಬಿದ್ದಿರುವಂಥದ್ದು. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರು ಹಿಡಿಶಾಪವನ್ನ ಹಾಕ್ತಾ ಇದ್ದಾರೆ. ಮಳೆ ಬರ್ತಾ ಇದೆ ಅಂತಂದ್ರೆ, ಮಳೆಗಾಲ ಶುರುವಾಯಿತು ಅಂತಂದ್ರೆ ಮುನ್ನೆಚ್ಚರಿಕಾ ಕ್ರಮಗಳನ್ನ ತೆಗೆದುಕೊಳ್ಬೇಕಾಗತ್ತೆ. ಆದ್ರೆ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಜೆಎಸ್ಎಸ್ ಕಾಲೇಜಿನ ಒಂದು ಬಸ್ ಸ್ಟಾಪ್ ಆಗಿದೆ. ಬಸ್ ಸ್ಟಾಪ್ ಮುಂದೆ ಇಷ್ಟಗ್ಲ ಗುಂಡಿ ಬಿದ್ದಿರುವಂಥದ್ದು. ಇಡೀ ರಸ್ತೆನೇ ಫುಲ್ ಬರೀ ಗುಂಡಿಗಳಿಂದ ತುಂಬ ಹೋಗಿದೆ. ಅದೇ ಗುಂಡಿಗಳಲ್ಲೇ KSRTC ಬಸ್ಗಳು ಕೂಡ ನಿಲ್ಲುತ್ತೆ. ಅಲ್ಲಿನ ಒಂದು ನಗರ ಬಸ್ಗಳು ಕೂಡ ನಿಲ್ತಾ ಇರುವಂಥದ್ದು, ಸಿಟಿ ಬಸ್ಸಸ್ ಕೂಡ ಓಡಾಡ್ತಾ ಇರುತ್ತೆ. ಇನ್ನು ಇದರಿಂದ ಅಲ್ಲಿನ ವಿದ್ಯಾರ್ಥಿಗಳಾಗಿ ನಂಜನಗೂಡಿನ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಇಲ್ಲಿ ಒಂದು JSS ಮೇನ್ ಕಾಲೇಜ್ ಇದೆ. ಕಾಲೇಜಲ್ಲಿ ಸ್ಟೂಡೆಂಟ್ಸ್ಗಳು ಡೈಲಿ ಸಾವಿರಾರು ಜನ ಬರ್ತಾರೆ, ಪ್ರಯಾಣಿಕರು ಸಾವಿರಾರು ಜನ. ಇಲ್ಲಿ ಎಲ್ಲರಿಗೂ ಪ್ರತಿ ದಿನನಿತ್ಯ ಬಸ್ ನಿಲ್ದಾಣದಲ್ಲಿ ಈ ಹಳ್ಳ ಬಿದ್ದ ರಸ್ತೆಯಲ್ಲಿ ಹಳ್ಳಕ್ಕೆ ನೀರು ತುಂಬಿಕೊಂಡು ಅವ್ರ ವಿದ್ಯಾರ್ಥಿಗಳಿಗೆಲ್ಲ ಬಟ್ಟೆಗಳಿಗೆಲ್ಲ ಈ ಕೊಚ್ಚೆ ನೀರೆಲ್ಲ ಹಾರಿ ವಿದ್ಯಾರ್ಥಿಗಳು ಮನೆಯಿಂದ ಸ್ವಚ್ಛವಾಗಿ ಬಂದಿರ್ತಾರೆ. ಅವ್ರಿಗೆಲ್ಲ ತೊಂದರೆ ಆಗುತ್ತೆ, ಪ್ರಯಾಣಿಕರಿಗೂ ತೊಂದರೆ ಆಗುತ್ತೆ. ಪ್ರತಿಯೊಬ್ಬರಿಗೂ ನೀವು ಮೈಸೂರು ಮಹಾನಗರದ ಮೇಯರ್ ಆಗಲಿ, ಮತ್ತು ನಮ್ಮ ಕೌನ್ಸಿಲರ್ಗಳಾಗಲಿ, ಮತ್ತು ನಮ್ಮ ಶಾಸಕರಾಗಲಿ, ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ, ಮೈಸೂರಿನವರೇ ಆದ ಮುಖ್ಯಮಂತ್ರಿಗಳಾಗಲಿ ಮೈಸೂರು ಬಗ್ಗೆ ಗಮನ ಹರಿಸಿ. ಮೈಸೂರು ಕರ್ನಾಟಕ ರಾಜ್ಯದಲ್ಲೇ ಸುಂದರ ನಗರ, ಸ್ವಚ್ಛ ನಗರ ಅಂತ ಹೇಳ್ತೀರಾ. ಎಲ್ಲಿ ಸುಂದರ ಇದೆ, ಎಲ್ಲಿ ಸ್ವಚ್ಛ ಇದೆ ನೋಡಿ ಬನ್ನಿ. ನಮ್ಮ ನಂಜನಗೂಡು ಮೈಸೂರು ಮುಖ್ಯ ರಸ್ತೆಯಲ್ಲಿರುವ ಬಸ್ ನಿಲ್ದಾಣದಲ್ಲಿ ನೋಡಿ ಬನ್ನಿ. ಎಷ್ಟು ಹಳ್ಳ ಇದೆ, ಎಷ್ಟು ಗುಂಡಿ ಇದೆ, ಎಷ್ಟು ನೀರು ತುಂಬಿದೆ. ಇದು ಪ್ರತಿ ದಿನ ನಿತ್ಯದ ನೋಡ್ಕೊಂತ ಹಂಗೆ ಹೋಗ್ತೀರಾ. ನಿನ್ನೆ ಇದೇ ರಸ್ತೆಯಲ್ಲಿ ಹೋಗಿದ್ದೀರಾ, ಇದೇ ರಸ್ತೆಯಲ್ಲಿ ಬಂದಿದ್ದೀರಾ. ಈ ರಸ್ತೆಯಲ್ಲಿ ನಿಮ್ ಕಣ್ ಕಾಣಲಿಲ್ವಾ? ಕಣ್ ಕಂಡ್ರೂ ಕಾಣದಂಗೆ ಹೋಗಿದ್ದೀರಾ.